ಎಲ್ಲಿಯವರೆಗೂ ಈ ಮನುಷ್ಯನ ಮನಸ್ಸು ಬ್ಲ್ಯಾಕ್ ಮ್ಯಾಜಿಕ್ಕನ್ನು ವಾಮಾಚಾರ ಮಾಟ ಮಂತ್ರ ಇದನ್ನೆಲ್ಲ ನಂಬ್ತಾನೋ ಅಲ್ಲಿವರೆಗೂ ಅದು ಅಸ್ತಿತ್ವದಲ್ಲಿ ಇದ್ದೇ ಇದೆ. ನಾನು ಅಂದರೆ ನಂಬರ್ ಅಂದರೆ ನಾನು. 24 ಗಂಟೆಗಳಲ್ಲಿ ವಶೀಕರಣ, ಸ್ತ್ರೀ ವಶೀಕರಣ, ನಿನಗೆ ಸಂಭೋಗ ವಶೀಕರಣ. ಅಸಹ್ಯ ಅನಿಸುತ್ತೆ ಇದು. ನಿಮಗೆ ಬೇಕಾಗಿರೋ ಪ್ರಶ್ನೆಗಳಿಗೆ ಆತ್ಮಗಳಿಂದ ಉತ್ತರ ನೀಡಿಸ್ತೀವಿ ಅಂತಾರೆ. ಧರ್ಮಸ್ಥಳದಲ್ಲಿ ಇವತ್ತು ಅದೊಂದು ಸೌಜನ್ಯ ಹುಡುಗಿಯ ಬಗ್ಗೆ ಪರವಾಗಿ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ. ಇನ್ನು ಬಂದಿದ್ದು 400-500 ಕೇಸ್ಗಳಿವೆ ಅಂತಾರೆ. ಅವತ್ತು ಕೊಲೆ ಆಗಿವೋ ಆತ್ಮಹತ್ಯೆ ಆಗಿವೋ, ಅವರೇ ನದಿ ಬಿದ್ದರೋ ಅವರೇ ಬಿದ್ದರೋ ಏನೋ ಮಾಡಿದ್ರು ಅಲ್ಲಿ ಊತಿದ್ದಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಸೌಜನ್ಯ ಅನ್ನೋದೊಂದು ಆತ್ಮ ಇದ್ದರೆ ಇವತ್ತು ಯಾರ ಮೈ ಮೇಲಾರ ಬಂದು ಆ ಸೌಜನ್ಯ ನನಗೆ ಹಿಂಗೆ ಆಯಿತು, ಇದೇ ರೀತಿ ನಡೆದು ಇಂಥರೆ ಮಾಡೋದು ಅಂತ ಯಾಕೆ ಹೇಳಿಸ್ಲಿಕ್ಕಾಗಲಿಲ್ಲ? ಇನ್ನೇನು ಮನೆ ಬಿಡಬೇಕು, ತಗ್ಲಿಕ್ಕಂಗೆ ಜ್ವರ, ಮೈ ಜ್ವರ ಆಯಿತು, ಮಧ್ಯ ಬರ್ತಾಯಿದ್ರು, ತಲೆ ತಿರುಗಿ ಬಿದ್ದರು, ಸತ್ತೇ ಹೋದರು, ಆಕ್ಸಿಡೆಂಟ್. ಆ ಜ್ಯೋತಿಷಿ ಗೊತ್ತಿರಲಿಲ್ವಾ ರೀತಿ ತಲೆ ತಿರುಗಿ ಬಿದ್ದು ಹೋಗ್ತೀನಿ ಅಂತ ಗೊತ್ತೇ ಆಗಲಿಲ್ವಾ? ಇವರು ಜಗತ್ತಿನ ಭವಿಷ್ಯ ಹೇಳೋರು. ದೇಹಕ್ಕೆ ಬಂದ ಕಾಯಿಲೆ ಕ್ಯೂರ್ ಆಗುತ್ತೆ, ಮನಸ್ಸಿಗೆ ಬಂದ ಕಾಯಿಲೆ ಕ್ಯೂರ್ ಆಗಲ್ಲ, ಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮನ್ನ ಎಷ್ಟೊಂದು ಜನ ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಟಿದ್ದಾರೆ. ನೀವು ಆಕ್ಚುಲಿ ಹಿಂದೂ ವಿರೋಧಿನಾ? ನನ್ನ ಧರ್ಮನೇ ಹಿಂದೂ ಧರ್ಮ. ನಾನು ಹುಟ್ಟುವಾಗ ಮನುಷ್ಯ ಧರ್ಮನೇ. ಓಕೆ. ಅಪ್ಪ ಅಮ್ಮ ಏನು ಮಾಡಿದ್ರು? ಲಿಂಗಾಯತ್ ಮಾಡಿ. ಬರೀ ಹಿಂದೂ ಬೇಸ್ ಮಾತ್ರನೇ ಹುಲಿಕಲ್ ನಟರಾಜ್ ಅವರು ಫೋಕಸ್ ಮಾಡೋದಾ, ಅಥವಾ ಕ್ರಿಶ್ಚಿಯಾನಿಟಿ ಮತ್ತೆ ಇಸ್ಲಾಂ ಧರ್ಮನೂ ಫೋಕಸ್ ಮಾಡ್ತಾರಾ? ಸ್ವಾಮಿ, ನಮ್ಮ ಮನೆಯ ಒಳಗಡೆ ಇರೋವನ್ನ ಕಸ ಮೊದಲು ತೊಳೆಯೋದು ಕಲೀರಿ ಸರ್. ಇಲ್ಲಿ ಮೋಸ ನಡೀತಾ ಇದೆ ಅಂತ ಹೇಳೋರು ಯಾರು? ನನ್ನ ಧರ್ಮದವರೇ. ಮೋಸ ಮಾಡ್ತಾ ಇರೋರು ಯಾರು? ನನ್ನ ಧರ್ಮದವರೇ. ತಿದ್ದಬೇಕು ಅಂತ ಹೇಳ್ತಾ ಇರೋರು ನನ್ನ ಧರ್ಮದಲ್ಲೇ. ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇರೋರು ಯಾರು? ನನ್ನ ಧರ್ಮದವರೇ. ಮಗ ಅಂತ ಹೇಳಿರೋರು ಯಾರು? ನನ್ನ ಧರ್ಮದವರೇ. ಬೇರೆ ಯಾವ ಧರ್ಮದವರು ಬಂದಿಲ್ಲ. ಇದು ನಿಮ್ಗೆ ಅರ್ಥ ಆಗಿಲ್ವಾ? ಯಾರು ಏನಾರ ಅಂದರೆ ಅದರಲ್ಲೇ ಚಿಂತನೆಯಲ್ಲಿ ಮುಳುಗಬೇಡಿ. ಲೀವ್ ಇಟ್, ಟೇಕ್ ಇಟ್ ಈಸಿ, ಲೆಟ್ ಇಟ್ ಬಿ. ವಾಟ್ ನೆಕ್ಸ್ಟ್? ಇವತ್ತು ನಮ್ಮ ಜೊತೆ ಹುಲಿಕಲ್ ನಟರಾಜ್ ಸರ್ ಇದ್ದಾರೆ. ಸರ್, ಪ್ಲೀಸ್ ವೆಲ್ಕಮ್ ಟು ದ ಶೋ. ಸರ್, ಮಾಟ ಮಂತ್ರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಏನೇ ಮಾತಾಡಿದ್ರು ಎರಡು ಜನಾಂಗ ಇದ್ದೇ ಇರ್ತಾರೆ. ಇದು ಇದೆ ಅಂತ ನಂಬೋರು ಇದ್ದಾರೆ, ಇಲ್ಲ ಅಂತ ನಂಬೋರು ಇದ್ದಾರೆ. ನಿಮಗೇನೆ ಹಸಿವಾಗಿದೆ ಅಂತ ಹೇಳ್ತೀರಿ. ಹಾಗಾದರೆ ಹಸಿವಾಗಿದೆ ಅಂತ ನಿಮಗೆ ಗೊತ್ತಷ್ಟೇ, ನಾನು ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಇಲ್ಲ. ಹಾಗೆ ಎಲ್ಲಿಯವರೆಗೂ ಈ ಮನುಷ್ಯನ ಮನಸ್ಸು ಬ್ಲ್ಯಾಕ್ ಮ್ಯಾಜಿಕ್ಕನ್ನು, ವಾಮಾಚಾರ ಮಾಟ ಮಂತ್ರ ಇದನ್ನೆಲ್ಲ ನಂಬ್ತಾನೋ ಅಲ್ಲಿವರೆಗೂ ಅದು ಅಸ್ತಿತ್ವದಲ್ಲಿ ಇದ್ದೇ ಇದೆ. ಆದರೆ ಒಂದು 200 ವರ್ಷಗಳಿಗೆ ಹೋಗೋಣ ಬೇಡ, ನಮಗೆ ಕಾಣಂಗೆ 100 ವರ್ಷಗಳ ಹಿಂದೆ, 50 ವರ್ಷಗಳ ಹಿಂದೆ, ಈ 100 ವರ್ಷಗಳ ಹಿಂದೆ ಇದ್ದಂಥ ಭಯಾನಕ ಸಂಗತಿಗಳು 100 ವರ್ಷದಿಂದಿಲ್ಲ, 50 ವರ್ಷದಿಂದಿಲ್ಲ. ಇವತ್ತು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ, ವಾಮಾಚಾರ ಮಾಟ ಮಂತ್ರ ಮಾಡ್ತಾರೆ ಅಂದರೆ ಅದೇನು ಅಂತ ಗೊತ್ತು ಕಣಯ್ಯ ಅಂತ ಹೇಳುವಷ್ಟು ಟೆಕ್ನಾಲಜಿ ನಮಗೆ ಬಂದಿದೆ. ನನ್ನ ಪ್ರಕಾರ ದುರ್ಬಲ ಮನಸ್ಸುಗಳು ಎಲ್ಲಿವರೆಗೂ ನಂಬ್ತವೆ ಅಲ್ಲಿವರೆಗೂ ಇದರ ಅಸ್ತಿತ್ವ ಇದೆ. ಆದರೆ ಮನುಷ್ಯನ ಮೇಲೆ ಪರಿಣಾಮ ಬೀರಲ್ಲ. ಅವ ಹೇಗೆ ತೆಗೆದುಕೊಳ್ತಾನೆ ಅನ್ನೋದ್ರ ಮೇಲೆ ಹೋಗಿದೆ ವಿನಃ ಇದೊಂದು ಭ್ರಮೆ ಅಷ್ಟೆ. ಮನುಷ್ಯನ ಮೇಲೆ ವಾಮಾಚಾರ ಮಾಟ ಮಂತ್ರ ವರ್ಕೌಟ್ ಆಗಲ್ಲ, ಆಗೋದು ಇಲ್ಲ, ಸೈಂಟಿಫಿಕ್ಕಾಗಿ ಎಲ್ಲೂ ಪ್ರೂವ್ ಆಗಿಲ್ಲ. ಅರ್ಥ ಮಾಡ್ಕೋಬೇಕಾಗಿದೆ. ಇಷ್ಟು ಸೈನ್ಸ್ ಟೆಕ್ನಾಲಜಿ ಇದೆ. ನಾವು ಮಂಗಳ ಗ್ರಹ, ಗುರುಗ್ರಹ ಏನೆಲ್ಲ ಹೇಳ್ತಿದ್ವಿ, ಇವತ್ತು ಅದೇ ಗ್ರಹದ ಮೇಲೆ ವಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ಗ್ರಹದಲ್ಲಿ ತಿರುಗಾಡಲಿಕ್ಕೆ ಅವಕಾಶ ಇದೆ, ನಾವು ಹೋಗ್ಬೋದು. ಇಲ್ಲಿವರೆಗೂ ಸೈಂಟಿಸ್ಟ್ ಅಷ್ಟೇ ಹೋಗಿದ್ದರು. ನೆನ್ನೆ ನ್ಯೂಸ್ ನೋಡಿ, ನಾವು ಎಲ್ಲ ಹೋಗ್ಬೋದು. ಈಗ ಅಲ್ಲೋಗಿ ಜೀವನ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಟೆಕ್ನಾಲಜಿ ತಂತ್ರಜ್ಞಾನ ಮುಂದುವರೆದಂಥ ಕಾಲದಲ್ಲೂ ಕೂಡ ಈ ಕಾಲಘಟ್ಟದಲ್ಲಿ ವಾಮಾಚಾರ ಇದೆಯಾ ಸರ್ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಮಾಟ ಮಂತ್ರ ನಡೆಯುತ್ತಾ? ಖಂಡಿತ ಇಲ್ಲ. ನಡೆಯುತ್ತೆ ಅನ್ನೋದಾಗಿದ್ದಿದ್ರೆ ನನ್ನ ವೈರಿಯನ್ನು ಕುಳಿತಲ್ಲೇ ಮಟಾಶ್ ಮಾಡ್ಬೋದಾಗಿತ್ತು. ಆಗಲ್ಲ. ಹೆದರಿಕೆ ಬೆದರಿಕೆಯ ತಂತ್ರ ಅಷ್ಟೇ.
ಹಾಗಾದ್ರೆ ವಾಮಾಚಾರ ಮಾಟ ಮಂತ್ರ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಇವರೆಲ್ಲರೂ, ಅವರಿಗೆ ಸಾವಿಲ್ವಾ? ಅವ್ರಿಗೆ ಕಾಯಿಲೆ ಬರಲ್ವಾ? ದೇವಮಾನವರು ಅಂತ ಹೇಳ್ಕೊಳ್ತಾರಲ್ಲ, ಅವ್ರಿಗೆ ಕಾಯಿಲೆ ಬಂದಿಲ್ವಾ? ಬರುತ್ತೆ. ನೋಡಿ, ಈ ಜಗತ್ತಿನ ನಿಯಮ ಬುದ್ಧ ಒಂದ್ ಕಡೆ ಹೇಳ್ತಾನೆ, ಹುಟ್ಟು ಸಾವು ಖಚಿತ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಕಾಯಿಲೆನೂ ಕೂಡ ಖಚಿತ. ನಾನೆಷ್ಟೇ ಯೋಗ ಪ್ರಾಣಾಯಾಮ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ನಾನು ದೇವರನ್ನೇ ಮೈಗೂಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ದೇವರಿಗೆ ಕಾಯಿಲೆ ಬಂದಿಲ್ವಾ? ಎಲ್ಲರಿಗೂ ಬರುತ್ತೆ. ಪ್ರಕೃತಿಯಲ್ಲಿ ಆಗಾಗ್ಗೆ ಈ ಅವಘಡಗಳು ನಡೀತಲೇ ಇರ್ತವೆ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಷ್ಟೇ. ಮಾಡ್ಕೊಳ್ಳಿಲ್ಲ ಈ ಉಟ್ಕೊಳ್ತೇವೆ ಭಯ, ವಾಮಾಚಾರ. ಕೆಲವರು ಹೇಳ್ತಾರೆ ಅಥರ್ವಣ ವೇದದಲ್ಲಿದೆ. ಹಂಗಾದ್ರೆ ಅವರೆಲ್ಲ ಸುಳ್ಳ ಬರೆದಿರೋದು, ನೀವು ಅದು ಸತ್ಯ ಅಲ್ವಾ, ನೀವು ಹೇಳ ಸುಳ್ಳ? ಎಸ್, ಆಗಿನ ಕಾಲಕ್ಕೆ ಜನರನ್ನ ಒಂದಿಷ್ಟು ಭಯದೊಳಗಡೆ ಇಟ್ಕೊಳ್ಳಕ್ಕೆ, ಬ್ರಿಟಿಷರ್ನ ಒಡೆದೋಡಿಸ್ಲಿಕ್ಕೆ ಒಂದಿಷ್ಟು ತಂತ್ರ ವಾಮ ಮಾರ್ಗಗಳನ್ನು ಹುಡುಕಿದ್ವಿ ಅಷ್ಟೇ. ಸರ್, ಆ ವಾಮ ಮಾರ್ಗಗಳು ಯಾವುದು? ಭಯ. ಏನೋ ನೀನ್ ಏನಾರ ನಾನು ಹೇಳ್ದಂಗೆ ಕೇಳದಲ್ಲ ಇದ್ರೆ ನೀನ್ ನಾಳೆ ರಕ್ತ ಕಾರ್ಸಾಗ್ಬಿಡ್ತೀಯ. ಇದೇ ಮಾತಿನ ಶೈಲಿ. ನೀನೇನಾದ್ರು ನಾನು ಹೇಳ್ದಂಗೆ ಕೇಳದಲ್ಲ ಇದ್ರೆ ರಕ್ತ ಕಾರ್ಸಾಗ್ಬಿಡ್ತೀಯ. ನಿನ್ ಮನೆ ನಿರ್ವಂಶ ಆಗತ್ತೆ, ನಿನ್ ನಾಲ್ಗೆ ಬಿದ್ದೋಗ್ಬಿಡುತ್ತೆ. ಈ ಮಾತಿನ ಶೈಲಿ ಏನಾಗತ್ತೆ, ಗದ ಪ್ರಕಾರ ಆ ದುರ್ಬಲ ಮನಸ್ಸಿನ ಮೇಲೆ ಬೀಳುತ್ತೆ. ಹೌದು, ನಾನು ಸತ್ತೋಗ್ಬಿಡ್ತೀನಿ, ಹೌದು ನಾನು ಸತ್ತೋಗ್ಬಿಡ್ತೀನಿ. ಮಾನಸಿಕವಾಗಿ ಇನ್ಸಬ್ಕಾನ್ಸಿಯಸ್ ಮೈಂಡ್ ತೆಗೆದುಕೊಂಡಂತ ಆ ಮನಸ್ಸು ಕೃಶ ಆಗ್ತಾ ಹೋಗಿ ಅದ್ರೊಳಗಡೆ ನೂಲಿಗಿ ಶವ ಆಗ್ಬಿಡುತ್ತೆ. ಎಕ್ಸಾಂಪಲ್, ಹಾರ್ಟ್ ಅಟ್ಯಾಕ್ ಹಾಸನದಲ್ಲಾಯ್ತು. ರಿಯಲಿ ಹೇಳ್ತೀನಿ, ಕೋವಿಡ್ ಬಂತಲ್ವಾ? ಹೌದು. ಕೋವಿಡ್ ಬ್ಯಾಕ್ಟೀರಿಯಿಂದ ಸತ್ತಿರೋರು ಬೆರಳೆಣಿಕೆಯಷ್ಟೇ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋರು, ಭಯದಿಂದ ಸತ್ತಿರೋರು ಜಾಸ್ತಿ. ಅದು ಹಿಂಗೆ ಆಗ್ಬಿಡ್ತು ಅಂತ. ನಮ್ಮ ಮಾಸ್ ಹಿಸ್ಟೀರಿಯಾಕ್ಕೆ ಒಳಗಾಗುವಂತೆ ಮಾತನಾಡುವ ಶೈಲಿ ಇದೆಯಲ್ಲ, ಆ ಬಿಹೇವಿಯರ್ ಇದೆಯಲ್ಲ, ಅದು ವೀಕ್ ಮೈಂಡ್ ಮೇಲೆ ತುಳಿತಾ ಹೋಗುತ್ತೆ. ಅವನು ಅದನ್ನ ಅಕ್ಸೆಪ್ಟ್ ನೆಗೆಟಿವ್ ಆಗಿ ಮಾಡ್ಕೊಂಡ ಅಂತ ಅಂದ್ರೆ ಪಾಸಿಟಿವ್ ಹೌದು ನಡೆಯುತ್ತೆ ಅಂತ ಅನ್ಕೊಂಡ್ರೆ ಬಲಿ ಆಗ್ತಾನೆ. ಇದೇ ವಾಮ ಮಾರ್ಗ. ಹಾಗೆ ಎದುರಿಸುವಂತ ರೀತಿನಲ್ಲಿ ಇನ್ನು ಕೆಲವಷ್ಟು ಗಿಡಮೂಲಿಕೆಗಳು ಬಳಸ್ತಿದ್ರು ಅವಾಗ. ಈಗ ನೋಡಿ, ನೀವು ಮುಟ್ಟಿದ್ರ ಮನೆ ಗಿಡ ನಡೆದಿ. ನಿಮ್ಗೊಂದು ಸತ್ಯ ಹೇಳ್ತೇನೆ, ಹಿಂದಿನವ್ರು ಹೇಳ್ತಾ ಇದ್ರು, ಮನುಷ್ಯನ ಕಣ್ಣಿಗೆ ಮರನು ಸುಡುತ್ತೆ ಕಣಯ್ಯ. ಹೌದು, ಮನುಷ್ಯನ ದೃಷ್ಟಿಗೆ ಈ ಜಗತ್ತು ಸುಡುತ್ತೆ ಕಣಯ್ಯ. ಹಾಗಾದ್ರೆ ಮನುಷ್ಯ ಇನ್ನೆಷ್ಟು ಈ ಜಗತ್ತಿನ ದುಷ್ಟ ಪ್ರಾಣಿ ಅಂತ ಯೋಚನೆ ಮಾಡಿ. ಹೀಗೆ ಆಫ್ರಿಕಾದಲ್ಲಿ ಜನ ಇದ್ದಾರೆ, ಒಂದು ಜನಾಂಗ. ಅವರು ಪ್ರಕೃತಿ ಆರಾಧಕರು. ನಾವು ಹೇಗೆ ದೇವರ ಆರಾಧಕರು ಮಾಡ್ತೀವಿ, ಅವರು ಪ್ರಕೃತಿ ಆರಾಧಕರು. ಅಲ್ಲಿ ಮನೆ ಕಟ್ಟಬೇಕು ಅಂದ್ರೆ ಮರ ಬೇಕು, ಮರ ಕಡಿಯಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಈ ಒಂದು ವಯಸ್ಸಾದ ಮರ ಬೇಕು ಅಂತ ಅನ್ನೋದಾದ್ರೆ ಅವರು ನೀನು ಹಾಳಾಗೋಗು ಉಗಿತಾ ಹೋಗ್ತಾರೆ. ಆ ಜನಾಂಗ ನೀನು ಹಾಳಾಗೋಗು. ಅದು ಒಂದು 6 ತಿಂಗಳು 1 ವರ್ಷ ಉಗಿದು ಅದು ಒಣಗೋಗ್ಬಿಡುತ್ತೆ. ಮನುಷ್ಯನ ಉಗುಳಿನಿಂದ ಉಗುಳು ಮತ್ತು ಮನಸ್ಸು ಹಂಗೆ ಒಣಗೋಗ್ಬಿಡುತ್ತದು. ಆಗ ಆ ಮರ ತಗೊಂಡು ಮನೆ ಕಟ್ತಾರೆ. ಅಂದ್ರೆ ಮನುಷ್ಯನ ಉಗುಳು ಕೂಡ ಈ ಭೂಮಿಗೆ ಎಷ್ಟು ಕೆಟ್ಟದಾಗಿದೆ ಅಂತ ಯೋಚನೆ ಮಾಡಿ. ಮನುಷ್ಯನ ಮನಸ್ಸು ಏನ್ ಮಾಡ್ತಾನೆ, ಅವ್ನು ನೀರ್ ಹಾಕಲ್ಲ ಮರಕ್ಕೆ. ಇಲ್ಲಿ ಯೋಚನೆ ಮಾಡ್ಬೇಕು, ವೈಜ್ಞಾನಿಕ ನೀರ್ ಹಾಕಲ್ಲ, ಗೊಬ್ಬರ ಇಲ್ಲ, ಸುತ್ತ ಎಲ್ಲ ನಮ್ಮ ಆಸಿಡ್ HCl ಸೇರ್ಕೊಳ್ಳುತ್ತೆ, ತನ್ನಷ್ಟು ತಾನೇ ಮರ ಸುಟ್ಟೋಗ್ಬಿಡುತ್ತೆ. ದಿಸ್ ಈಸ್ ಸೈಂಟಿಫಿಕ್. ಅವ್ರು ಹೇಳ್ತಾರೆ, ನನ್ನ ದೃಷ್ಟಿಯಿಂದ ಮರ ಸುಟ್ಟೋಗ್ಬಿಡ್ತು. ಅದಕ್ಕೆ ಮನುಷ್ಯನ ಕಣ್ಣಿಗೆ ಮರನೇ ಸುಡುತ್ತು. ಎಸ್. ಹಾಗೆ ಕೆಲವು ಎಲೆ ಇದೆ, ನನ್ನ ಹೆಸರು ಹೇಳಲ್ಲ. ಈಗಲೂ ಈ ಬೆಂಗಳೂರಂತ ಸಿಟಿನಲ್ಲಿ ವಾಂತಿ ಮಾಡಿಸಿ ಏನೋ ತೆಗಿತೀನಿ ಅಂತ ಹೇಳ್ತಾರೆ. ಶಿವಾಜಿನಗರಕ್ಕೆ ಹೋದ್ರೆ ಹೌದು ಇಲ್ಲೆಲ್ಲ ಬಸ ಇದೆಂತದೋ ಚಿಕ್ಕಪೇಟೆಗೆ ಹೋದ್ರೆ ವಿನಾಯಕ ಥಿಯೇಟರ್ ಹತ್ರ ತೆಗಿತಾರೆ, ವಿಷ ತೆಗಿತೀನಿ ಅಂತ ಹೇಳ್ತಾರೆ. ಎಸ್, ಮದ್ದು ತೆಗಿತೀನಿ ಅಂತ ಹೇಳ್ತಾರೆ. ಸರ್, ಮದ್ದು ಅಂದ್ರೆ ಏನು? ಅದೇ ಹೇಳ್ತಾ ಹೋಗ್ತೇನೆ. ಅವ್ರೇನ್ ಮಾಡ್ತಾರೆ, ಎಲೆ ಕೊಡ್ತಾರೆ, ಒಂದು ಎಲೆ.
ಒಂದು ಎಲೆ ಆ ಎಲೆ ತಿಂದರೆ ಸಾಕು 2 ನಿಮಿಷ ಹೊಟ್ಟೆ ಒಳಗಡೆ ಇರೆಲ್ಲ ವಾಮಿಟ್ ಆಗ್ಬಿಡುತ್ತೆ, ವಾಮಿಟ್ ಆಗ್ತಾ ಹೋಗುತ್ತೆ. ಆ ವಾಮಿಟ್ ಆಗ್ತಾ ಆಗ್ತಾ ಹೋದಂಗೆಲ್ಲ ಒಳಗಡೆ ಇದ್ದಂಥ SCL ಎಲ್ಲ ಇರುತ್ತಲ್ಲ ಅದೆಲ್ಲ ಹೊರಗಡೆಗೆ ಬರ್ತಾ ಹೋಗುತ್ತೆ. ಅವರು ಅದ್ರ ಜೊತೆಗೆ ಎಲೆ ಜೊತೆಗೆ ಒಂದು ಈ ಬೀಜ ಹೇಳಿದ್ರೆ ಇಲ್ಲಿ ಇನ್ನೇನೋ ಅವಘಡಗಳಾಗ್ತವೆ. ಆ ಬೀಜನ ನುಂಗಿಸ್ತಾರೆ. ಈ ಕಸ್ತೂರಿ ಮೃಗ ಅಂತ ಏನು ಕರಿತೀವಿ ಆ ಥರ ಒಂದು ಬೀಜ ನೀರ್ಗೆ ಹಾಕಿದ್ರೆ ಹಿಂಗೆ ಕೂದಲು ಥರ ಆಕ್ಟೋಪಸ್ ಥರ ಬಂದ್ಬಿಡುತ್ತೆ, ಅಮೀಬಾ ಥರ. ಓಕೆ, ಬೀಜ ಇದೆಲ್ಲ ಗಂದಗಿ ಅಂಗಡಿಯಲ್ಲಿ ಸಿಗುತ್ತೆ. ನಮ್ ಹೊಟ್ಟೆಲಿ ಇತ್ತು ಅಂತ ಅಂತಾರೆ. ಎಸ್, ಅವರು ಕುಡಿಸ್ತಾರೆ, ಎಲೆ ತಿನ್ನಿಸ್ತಾರೆ. ಎಲೆ ತಿನ್ಸೋದ್ ಕಾರಣ ಏನು? ಚಿಕ್ಕದ ಎಲೆ ಅಥವಾ ರಸ ಮಾಡಿಟ್ಕೊಂಡಿರ್ತಾರೆ. ಎಲೆ ತಿನ್ಸಲ್ಲ ಸರ್, ನೀರು ಕುಡಿಸ್ತಾರೆ. ಹೌದು, ಅದ್ ರಸನ ನೀರೊಳಗಡೆ ಹಾಕಿರ್ತಾರೆ, ವಾಮಿಟ್ ಆಗುತ್ತೆ. ಜೊತೆಗೆ ಬೀಜ ಹಾಕ್ತಾರೆ ಒಳಗಡೆ ಎಲ್ಲ. ಅದ್ ನೆಂದಾಗ ಸೆಕೆಂಡಲ್ಲಿ ಹಿಂಗೂತ ಬಂದ್ಬಿಡುತ್ತೆ. ಹೋಗಿತಾ ಇದ್ದಾಗ ನೋಡಿ ಸರ್ ಕೂದಲಲ್ಲಿ ಹಾಕ್ಬಿಟ್ಟವ್ರೆ, ನೋಡಿ ಸರ್ ಇನ್ಯಾವುದು ಮಾಂಸದಲ್ಲಿ ಹಾಕಿವ್ರೆ, ತೆಗಿತಾ ಹೋಗಿ ಹಾಗಾದ್ರೆ ತೆಗುತ್ತಾನೆ. ಅವನಿಗೊಂದು ಹರ್ಷ ಆಗುತ್ತೆ, ನನ್ನೊಳಗಡೆ ಇತ್ತು, ಯಾರೋ ಹಾಕಿದ್ದ, ತೆಗೆದುಬಿಟ್ರಿದು. ಮಾನಸಿಕವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಮದ್ದೀಡ್ ಹಾಕಿದ್ರು ತೆಗ್ದಿದ್ದಾರೆ ಅಂತ. ಆವತ್ತಿನಿಂದ 1 ತಿಂಗಳು 2 ತಿಂಗಳು 3 ತಿಂಗಳು ಖುಷಿ ಆಗ್ಬಿಡ್ತಾನೆ, ಅಥವಾ ವರ್ಷ ಪೂರ್ತಿ ಖುಷಿ ಆಗ್ಬೋದು. ಅವನ ಮೈಂಡ್ ಹೆಂಗ್ ತಗೊಳ್ತಾನೆ ಅನ್ನೋದ್ರ ಮೇಲೆ ಹಾಗೆ. ಇಲ್ಲ ಇದು ನಿಜವಲ್ಲ ತೆಗಿತಾರ ಸರ್? ಖಂಡಿತ ತೆಗಿಯಕ್ಕಾಗಲ್ಲ. ಗಿಡಮೂಲಿಕೆಗಳನ್ನ ಬಳಸ್ಕೋತಾರ ಅವ್ರು. ಇನ್ನು ಕೆಲವ್ರು ನೋಡಿ ನೀರು ಕುಡಿಸ್ತಾ ಹೋಗ್ತಾರೆ, ಕುಡಿ ನೀರು ಕುಡಿ ಉಪ್ಪಿಂದು. ಅದ್ರ ಜೊತೆಗೆ ಒಂದು ಬೀಜ ಇದನ್ನ ಹಾಕಿದಾಗ ವಾಮಿಟ್ ಮಾಡಿಸ್ತಾ ಹೋಗ್ತಾರೆ. ಮದ್ದೀಡು ಹೊಟ್ಟೆ ಒಳಗಡೆ ಹೊಟ್ಟೆ ನೋವು ಬರೋದು, ಆಮೇಲೆ ಹೊಟ್ಟೆ ಊಟ ಹಾಕ್ದಂಗೆ ಆಗೋದು, SCL ಜಾಸ್ತಿ ಆಗಿರುತ್ತೆ, ಅಸಿಡಿಟಿ ಆಗಿರುತ್ತೆ, ಅಲ್ಸರ್ ಆಗಿರುತ್ತೆ, ಮಾನಸಿಕವಾಗಿ ಕುಬ್ಜರಾಗಿರ್ತಾರೆ, ಸೈಕೋಸಿಸ್ ಪ್ರಾಬ್ಲಮ್ ಇರುತ್ತೆ. ಇದೆಲ್ಲವೂ ಅವನಿಗೆ ಗೊತ್ತಾಗಲ್ಲ. ಆದ್ರೆ ಯಾರೋ ಒಬ್ಬ ಹೇಳಿರ್ತಾನೆ, ನಿನ್ಗೆ ಯಾರೋ ಅನ್ನ ತಿಂದಂಗೆ ಮದ್ದೀಡ್ ಹಾಕಿದ್ದಾರೆ, ಮನಸ್ಸಿಗೆ ಮದ್ದು ಹಾಕೊಂಡ್ಬಿಟ್ಟ. ಅವನು ಅನ್ನ ಸೇರಿದಂಗೆ ಮಾಡಿದ್ದಾರೆ ಅವನು ಹಾಕೊಂಡ್ಬಿಟ್ಟು ಹೆಂಗಾಗ್ತಾನೆ ಅಂದ್ರೆ ಶುಗರ್ ಬಂದನ್ಗೂ ಆಗಲ್ಲ, ಹಂಗಾಗ್ಬಿಡುತ್ತೆ. ತುಂಬಾ ಯೋಚನೆ ಮಾಡಿದಾಗ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ ದೇಹದಲ್ಲಿ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ, ಕೃಷ ಆಗ್ತಾ ಹೋಗ್ತಾನೆ. ಇದೆಲ್ಲ ಸೈಕೋಸಿಸ್ ಪ್ರಾಬ್ಲಮ್. ಇನ್ನೂ ಒಂಥರ ಇದೆ, ಒಂದು ಎಲೆ ಇದೆ, ಅದನ್ನ ಇವರು ಒಂದು ಪ್ಲಾಸ್ಟಿಕ್ ಅಲ್ಲೋ ಹಿಂಗೆಲ್ಲೋ ಇದು ಅರಳೆಣ್ಣೆ ಹಾಕೊಂಡು ಸುಮ್ಮನೆ ಬಂದು ಹಿಂಗಂತಾರೆ, ಮೈಯೆಲ್ಲ ಬೆಂಕಿ ಆಗುತ್ತೆ. ಬೆಂಕಿ ಆದಂಗೆ ಉರಿಯುತ್ತೆ. ಈಗ ಶುಗರ್ ಬಂದಾಗ ಉರಿಯುತ್ತೆ ನೋಡಿ, ಕಾಲು ಉರಿಯುತ್ತೆ, ಜೋವಾಗತ್ತೆ, ಬೆಂಕಿ ಹಾಕೊಂಡಂಗಾಗತ್ತೆ. ಅದು ಏನಾಗತ್ತೆ ಅವಾಗ ಅವ್ರು ಹಾಕೊಂಡಾಗೆಲ್ಲ ಆಗ್ತಾ ನೋಡಿ ಬೆಂಕಿ ಹಾಕೊಂಡಂಗಾಗಿದೆ. ಇಲ್ಲಿ ಬೆಂಕಿ ಹಾಕಿದ್ರು, ಇಲ್ಲಿ ಬೆಂಕಿ ಹಾಕೊಂಡ್ರೆ ಎಸ್. ಆಗ ಎಲ್ಲಿಗೆ ಹೋಗ್ಬಿಡ್ತೀವಿ ನಾವು? ಯಾರೋ ಮಾಡಿಸಿದ್ದಾರೆ, ನಮ್ಮ ಮೈಂಡಲ್ಲಿ ಬಂದ್ಬಿಡ್ತೀವಿ, ಯಾರೋ ಮಾಡಿಸಿದ್ದಾರೆ ನನ್ಗಾಗ್ದಲೇ ಇದ್ದನು, ಅಲ್ಲಿಗೆ ಹೋಗ್ತೀವಿ ವಾಮಾಚಾರಿಗಳ ಹತ್ರ. ಆ ವಾಮಾಚಾರಿಗಳನ್ನ ಯಾರೋ ಒಬ್ಬ ನಮ್ಮ ಕಡೆ ಇದ್ದವನೇ ದುಶ್ಮನ್ ಕಾಯ್ ಬಗಲ್ ಮೇ ನಯೇ ಬ್ಲಡ್ ಮೇ ಹಾಯ್, ಬಗಲ್ ಮೇ ನಯೇ ಬ್ಲಡ್ ಮೇ ಹಾಯ್. ಬ್ಲಡ್ ಅಲ್ಲಿ ಏನಾರ ಮಾಡ್ಬೇಕು ಅಂತ ಹೇಳಿ ಆ ಥರ್ಡ್ ಪಾರ್ಟಿನ ಹುಡುಕ್ತಾ ಹೋಗ್ತಾನೆ. ಆ ಥರ್ಡ್ ಪಾರ್ಟಿ ಇವನಿಗೆಲ್ಲೋ ಹಾಕ್ತಾನೆ. ಈ ರೀತಿ ಆಗ್ತಾ ಇರುತ್ತೆ. ನೋಡು ನಾನೀಗ ವಾಸಿ ಮಾಡ್ಬಿಡ್ತೀನಿ, ಅದೇ ಥರ್ಡ್ ಪಾರ್ಟಿನ ಕರ್ಕೊಂಬರ್ತಾನೆ. ಇದೆಲ್ಲ ನಡೀತಾ ಇರುತ್ತೆ. ಅವನು ಒಂದಷ್ಟು ಅವನಲ್ಲೇ ಇದ್ದಂತೆ ಇದನ್ನ ಹಾಕಿ ತಣ್ಣಗಾಗ್ಬಿಡುತ್ತೆ. ನೋಡು ನಾನು ಮಾಡಿಸಿದ್ದೆ, ಯಾರು ಮಾಡಿಸಿದ್ರು, ನಾನು ತೆಗ್ಸಿದ್ದೀನಿ. ಸರ್, ಮನುಷ್ಯನ ಮೈ ಮೇಲೆ ದೇವ್ರು ಬಂದಂಗೆ ದೆವ್ವ ಬಂದಂಗೆಲ್ಲ ಆಡ್ತಾರೆ. ಅದನ್ನ ನೀವು ಸಾಕಷ್ಟು ನೋಡಿರ್ತೀರಾ. ಈಗ ನನಗೆ ಒಂದು ಸಹಜವಾಗಿ ಡೌಟ್ ಏನು ಅಂದ್ರೆ, ಕೆಲವರು ಹೇಳ್ತಾರೆ ಅವ್ರ ಮೈ ಮೇಲೆ ದೇವ್ರು ಬರುತ್ತೆ ಅಂತ. ದೇವ್ರು ಬಂದ್ಬಿಟ್ಟು ಇಲ್ಲ ನಾನು ಅವ್ರ ಹತ್ರ ಕೇಳಿದೆ, ಸರಿಯಾಗಿ ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ ಬೇರೆ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್? ಅಂದ್ರೆ ಎಕ್ಸಾಕ್ಟ್ ಪ್ರಿಡಿಕ್ಷನ್ ಕೊಡ್ತಾರೆ. ಗೊತ್ತಾಯ್ತು, ಪರ್ಫೆಕ್ಟ್ ಪ್ರಿಡಿಕ್ಷನ್. ನೀವು ಹೀಗೆ ಆಗುತ್ತೆ ಅಂತ ಹೇಳ್ತಾರೆ, ಅದು ಹಾಗೆ ಆಗುತ್ತೆ ಅಂತ. ಅದನ್ನ ನಂಬುವಂತ ಜನ ಒಂದಷ್ಟಾದ್ರೆ, ನಂಬಿ ಬೇರೆಯವ್ರನ್ನೂ ಕರ್ಕೊಂಡ್ ಬರೋವಂಥವ್ರು ಒಂದಷ್ಟು ಜನ. ಇದನ್ನೇ ನಾನು ಹೇಳೋದು ಮಾಸ್ ಹಿಸ್ಟೀರಿಯಾ ಅಂತ. ನಂಬುವ ಎಲ್ಲಿವರೆಗೂ ಇರ್ತೋನೋ, ನಂಬಿಸುವವ ಅಲ್ಲಿವರೆಗೂ ಇರ್ತಾನೆ. ನಂಬಿಸೋನು ಒಬ್ಬನೇ, ನಂಬರು 100 ಜನ. ಅವ್ನು ನಂಬಿಸೋನ್ ಹೇಳ್ತಾನೆ, ನೀನು ಒಬ್ಬರ ಜೊತೆ ಇನ್ನು 10 ಜನ ಕರ್ಕೊಂಬ, ನಿನಗೆ ಕಮಿಷನ್ ಕೊಡ್ತೀನಿ. ದೇವರ ಪೂಜೆಗಳಲ್ಲೂ ಕಮಿಷನ್, ಪೂಜಾ ವಿಧಿವಿಧಾನದಲ್ಲೂ ಕಮಿಷನ್, ದೇವಸ್ಥಾನದಲ್ಲೂ ಕಮಿಷನ್. ಇದು ಮಾರುಕಟ್ಟೆಯ ಸರ್ಕಾಗ್ಬಿಡ್ತು. ನೀವು ಹೇಳಿದಂಗೆ ಪ್ರಿಡಿಕ್ಷನ್ ಮಾಡಿದ್ದೀನಿ. ಎಸ್, ಎಕ್ಸಾಕ್ಟ್ ಪ್ರಿಡಿಕ್ಷನ್. ನೋಡಿ, ನಾನು ಕ್ರಿಕೆಟಲ್ಲಿ ಹೀಗೆ ಆಗತ್ತೆ ಅಂತ ಹೇಳಿದ್ದೀನಿ. ನಾನು ಸಂಖ್ಯಾಶಾಸ್ತ್ರ
ನ್ಯೂಮರಾಲಜಿ ಹೇಳ್ತೀನಿ ಅಂತ. ನನಗೆ ಒಂದೊಂದ್ಸರಿ ನಗು ಬರುತ್ತೆ. ಅಲ್ಲ, ಆ ಸಂಖ್ಯಾಶಾಸ್ತ್ರ ಕಂಡಿಡಿದವ್ರು ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಂಬರ್ ಬ್ಯಾಬಿಲೋನಿಯಿಂದ ಹೆಂಗ್ ಪ್ರಾರಂಭ ಆಯ್ತು ಅಂತಲೇ ಗೊತ್ತಿಲ್ಲ. ನಾನೇ ನಂಬರ್, ನಾನಂದ್ರೆ ನಂಬರ್, ಇದೆಲ್ಲ ಕಾಕತಾಳಿಗೆ. ಇದನ್ನೆಲ್ಲ ನಾವು ನಂಬಕ್ಕಾಗಲ್ಲ. ಅಕಸ್ಮಾತ್ ತಪ್ಪಿ ನಾನು ಹಿಂಗೆ ಹೇಳಿದ್ದೆ ನೋಡೋನ್ಗೆ ಹಂಗಾಗೋಯ್ತು ಅಂದ್ರೆ ಅದು ಹೈಲೈಟ್ ಆಗತ್ತೆ. ನಾನೊಂದು ಸತ್ಯ ಹೇಳ್ತೀನಿ. ಈ ಕಲಬುರಗಿ ಕಡೆ ಹೋದ್ರೆ ನಂಬರ್ ಮಾಡ್ತಾರೆ. ನಂಬರ್ ಏನೋ ಕೂತ್ಕೊಂಡು ನಿಮ್ಮ ಹತ್ರಕ್ಕೆ ಹೋಯ್ತಾರೆ. ಏಯ್ ಇವತ್ತು 2 ಕಣ್ಣು ಅಂತ. ನಾವು ಸಿಂಪಲ್ ನೋಡಿ, ಕಣ್ಣು 2 ಅಂತಾನೆ. ಕಣ್ಣು 2 ಅಷ್ಟೇ. ಅದು ಇನ್ನೆಲ್ಲೋ ಗೇಮ್ ಆಡ್ತಾ ಇರುತ್ತೆ. 2 ಕಣ್ಣು ಅಂದ್ರೆ ನಂಬರ್ 2, ಕಣ್ಣು 2 ಹಿಂಗಂತಾನಷ್ಟೇ. ಅದು ಬಂತು ಅಂದ್ರೆ ನೋಡು ನಾನು ಹೇಳ್ದೆ ಅಂತಾನೆ. ಅದನ್ನ ನಂಬಿರೋರು ಲಕ್ಷಾಂತರ ದುಡ್ಡು ಕಟ್ಟಿರ್ತಾರೆ. ಯಾರಿಗೂ ಆ ನಂಬರ್ 2 ಬಂದಾಗ ಅವ್ನ್ ಗೆದ್ಬಿಡ್ತಾನಲ್ಲ, ಇವ್ರದ್ದೆಲ್ಲಾ ದುಡ್ಡು ಅವನ್ಗೆ ಹೋಗಿರುತ್ತಲ್ಲ. ನೋಡು ನಾನು ಗೆದ್ದೆ, ನಾನು ಸ್ವಾಮೀಜಿ ಹೇಳ್ದಂಗೆ ಮುತ್ತಿ ಹೇಳ್ದಂಗೆ ಆಗೋಗ್ಬಿಡ್ತು. ಇನ್ 99 ಜನ ಸೋತಿದಾರಲ್ಲ, ಅವ್ರು ಯಾರು ಬೈಲಿಗೆ ಬರಲ್ಲ. ಗೆದ್ದವ್ರು ಮಾತ್ರ ಬೈಲಿಗೆ ಬರ್ತಾರೆ, ಹೈಲೈಟ್ ಆಗ್ಬಿಡ್ತಾರೆ. ಇನ್ನೊಂದು 99,000 ಜನ ಇಲ್ಲಿಗೆ ಸೇರಿಸ್ಕೊತಾರ ಅವ್ರು. ಇದೆಲ್ಲ ಮನಸ್ ಗೇಮ್, ನಂಬರ್ ಗೇಮ್ ಅಲ್ಲ, ಮೈಂಡ್ ಗೇಮ್. ಸಂಖ್ಯಾಶಾಸ್ತ್ರಿ ಹೇಳ್ತೀನಿ ಅನ್ನೋರು, ಈ ಜ್ಯೋತಿಷ್ಯ ಹೇಳ್ತೀನಿ ಅನ್ನೋರು. ನಾವೊಂದು ಕೇಸ್ ಹಾಕ್ತಾ ಇದೀವಿ ಈಗ ಹೈಕೋರ್ಟಲ್ಲಿ, ಅಪ್ಲಿಕೇಶನ್ ಹಾಕ್ತಾ ಇದೀವಿ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಾನಂದ್ರೆ ನಂಬರ್ ಅಂದ್ರೆ ನಾನು. 24 ಗಂಟೆಗಳಲ್ಲಿ ವಶೀಕರಣ, ಸ್ತ್ರೀ ವಶೀಕರಣ, ನಿನಗೆ ಸಂಭೋಗ ವಶೀಕರಣ. ಅಸಹ್ಯ ಅನ್ಸುತ್ತೆ ಇದು. ಸಂಭೋಗ ವಶೀಕರಣ ಮಾಡ್ಕೊಡ್ತೀನಿ. ಅವ್ರ ಹೆಂಡತಿ ಜೊತೆ ಸಂಭೋಗ ಮಾಡ್ಕೋತಾರೋ ಏನೋ ಗೊತ್ತಿಲ್ಲ ಸರಿಯಾಗಿ. ಅಲ್ಲ, ದೇಹ ಮತ್ತು ಮನಸ್ಥಿತಿ ಸರಿ ಇದೆಯೇನೋ ಗೊತ್ತಿಲ್ಲ. ಸ್ತ್ರೀ ವಶೀಕರಣ, ಕಲಾ ವಶೀಕರಣ. ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕಾಗಿತ್ತು? ಕೋರ್ಟ್ಗಳು ಯಾಕೆ ಬೇಕಾಗಿತ್ತು? ನಾವೆಲ್ಲ ವಿಜ್ಞಾನ ಯಾಕೆ ಬೇಕಾಗಿತ್ತು? ಎಲ್ಲ ಅನಾರೋಗ್ಯಗಳನ್ನ ಕ್ಷಣಾರ್ಧದಲ್ಲಿ ಮಾಯಾ. ಈ ದೇವಸ್ಥಾನಕ್ಕೆ ಬಂದ್ರೆ ನಿಮ್ಮಲ್ಲಿ ಯಾವುದೇ ತೊಂದರೆಗಳಿದ್ದರೂ ಚಿಟಿಕೆ ಹೊಡೆಯೋದ್ರಲ್ಲಿ ಮಾಯಾ. ಅವನು ಹೇಳ್ತಾನಲ್ಲ, ಅವನಿಗೆ ನೋವಿಲ್ವಾ, ತೊಂದರೆ ಇಲ್ವಾ? ನೋಡಿ, ನಮ್ಮ ಮನುಷ್ಯ ಅಂತವನು ಅಂದ್ರೆ ದೇವ್ರನ್ನ ಮುಂದೆ ಕುಡಿಸ್ಕೊಂಡು ಮಾಡಬಾರದು ಮಾಡ್ತಾನ್ರಿ. ಆದ್ರತನ ಮಾಡ್ತಾನ್ರಿ. ನಿಜವಾಗ್ಲೂ ನನಗೆ ನೋವಾಗುತ್ತೆ ರೀ. ದೇವ್ರನ್ನೋದು ಒಂದು ಅಗಾಧವಾದ ಶಕ್ತಿ ಇದೆ ಅಂತ ನನ್ನ. ದೇವರನ್ನ ನಂಬೋಣ. ಆ ನಂಬಿಕೆಯ ಒಳಗಡೆನೆ ನಾವೆಲ್ಲ ಬಂದ್ವಿ. ಈಗ ನೀವು ನನ್ನನ್ನು ಕರೆದ್ರಿ, ನಿಮ್ಗೊಂದು ನಂಬಿಕೆ 3 ಗಂಟೆಗೆ ಬರ್ತಾರೆ, ನನಗೊಂದು ನಂಬಿಕೆ 3 ಗಂಟೆಗೆ ಹೋಗ್ಬೇಕು, ನಾವಲ್ಲಿ ಕೂತ್ಕೋಬೇಕು, ಒಂದಿಷ್ಟು ಚರ್ಚೆ ಮಾಡ್ಬೇಕು. ಇದು ನಂಬಿಕೆ ಒಳಗಡೆನೆ ಜೀವನ ಸಾಗಿಸ್ತಾ ಇದೆ ನಮ್ಮ ಮನುಷ್ಯ. ಪ್ರಾಣಿಗಳು ಅಷ್ಟೇ, ಈ ಪ್ರಕೃತಿನೂ ಅಷ್ಟೇ. ಹಾಗಾದ್ರೆ ಇಷ್ಟೆಲ್ಲ ಆ ನಂಬಿಕೆನೇ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ಟು ಎಂಥದ್ರಿ 4 ಗೋಡೆ ಒಳಗಡೆ ನಡೆಯದ ಸಂಭೋಗ ವಶೀಕರಣ ಮಾಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಆ ಟಿವಿಗಳಲ್ಲಿ ಹಿಂಗೆಲ್ಲ ಕೊಡ್ತಾರಲ್ಲ. ಓಪನ್ ಆಗೋಗ್ಬಿಡ್ತು ನಮ್ದೆಲ್ಲ. ಪ್ರೈವಸಿನೇ ಇಲ್ಲ. ನಾಳೆ AI ಬಂದಿದೆಯಲ್ಲ, ಈಗ ಬರ್ತಾ ಇದೆಯಲ್ಲ ಸೈನ್ಸ್, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಬೆತ್ತಲೆಯ ಪ್ರಪಂಚಕ್ಕೆ ನಾವು ಕಾಲಿಡ್ತೇವೆ. ಸೈನ್ಸ್ ಟೆಕ್ನಾಲಜಿಯನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ, ಟೆಕ್ನಾಲಜಿ ಸರಿಯಾಗಿ ಬಳಸ್ಕೊಂಡ್ರೆ ನಾವು ಜಗತ್ತನ್ನ ಗೆಲ್ತೀವಿ, ನಮ್ಮನ್ನು ನಾವು ಗೆಲ್ತೀವಿ. ಧೀರಜ್, ಸಾವು ಮುಂದೆ ಒಂದು ಡಿಸೀಸ್ ಆಗತ್ತೆ. ಸಾವು ಕೂಡ ಮುಂದೆ ಒಂದು ಡಿಸೀಸ್. ಹಿಂದೆ ಹೇಳ್ತಿದ್ರಲ್ಲ ಮಹಾಭಾರತದಲ್ಲಿ, ಸಾವನ್ನು ಗೆದ್ದ. ಅದಕ್ಕೆ ಅಮರ ಇವನಿಗೆ ಇದೇ ಸಾವೇ ಇಲ್ಲ. ಇನ್ನು ಮುಂದೆ ಸೈನ್ಸ್ ಅನ್ನೋದು ಸಾವನ್ನು ಗೆಲ್ತಾ ಇದೆ, ಎಲ್ಲ ಕಾಯಿಲೆಗಳನ್ನು ಗೆಲ್ಲುತ್ತೆ. ಆದರೆ ಹೊಸ ಕಾಯಿಲೆಗಳು ಹುಟ್ಕೊಳ್ತಲೇ ಇರ್ತವೆ. ಕೋವಿಡ್ ಅನ್ನೋದು ಇರಲೇ ಇಲ್ಲ. ಮೊದಲು ಸಾಂಕ್ರಾಮಿಕ ರೋಗ ನೋಡಿದ್ವಿ, ಮಲೇರಿಯಾ ನೋಡಿದ್ವಿ, ಕುಷ್ಠರೋಗ ನೋಡಿದ್ವಿ, ಕಾಲ್ರಾ ನೋಡಿದ್ವಿ. ಹಳ್ಳಿನೇ ಕೊಚ್ಕೊಂಡು ಹೋಗ್ತಿತ್ತು. ಇಂಥ ಸೈನ್ಸ್ ಬಂದು ಇಷ್ಟು ಜ್ಯೋತಿಷಿಗಳಿದ್ದು, ಭವಿಷ್ಯ ಹೇಳೋದಿದ್ದು, ದೇವಮಾನವರುಗಳಿದ್ದು, ಸ್ವಾಮೀಜಿಗಳಿದ್ದು, ದೇವಸ್ಥಾನಗಳಿದ್ದು, ಚರ್ಚು ಗುಡಿ ಮಸೀದಿಗಳಿದ್ದು, ಕೋವಿಡ್ ಬಿಡುತ್ತಾ ನಮ್ಮನ್ನ
ಸರ್ ಎಷ್ಟೋ ಜನ ಭಯದಿಂದಾನೇ ಸತ್ತೋಗ್ತಾರೆ. ಎಸ್, ಅದೇ ಭಯ. ಸರ್ ಭಯ ಸಾಯಿಸೋ ಲೆವೆಲ್ ತಗೊಂಡೋಗುತ್ತಾ? ಹೌದು, ನಾನು ಹೇಳೋದು ನಮಗೆ ಅತ್ಯಂತ ದೊಡ್ಡ ಭಯ ಯಾವ್ದು ಗೊತ್ತಾ? ಮಾನಸಿಕ ಭಯ ಯಾವ್ದು ಗೊತ್ತಾ? ನಮ್ಮೊಳಗಡೆ ಇರುವಂಥ ಆತಂಕ, ಖಿನ್ನತೆ, ಭಯ ಇವೆಲ್ಲವೂ ಮನೆ ಮಾಡ್ತಾ ಇರ್ತವೆ. ನಮ್ಮೊಳಗಡೆನೆ ಸೃಷ್ಟಿ ಆಗ್ತಾ ಹೋಗ್ತವೆ. ನೀವೊಂದು ಸಣ್ಣ ಕೆಲಸ ಸಿಂಪಲ್ ಹೇಳ್ತೀನಿ, ನೀವು ಚೆನ್ನಾಗಿ ತಿರುಗಾಡ್ತಾ ಇರ್ತೀರ, ರಾತ್ರಿ ಯಾರೋ ಒಬ್ಬ ಬಂದು ನೋಡೋ, ರಾತ್ರಿ ನೀನು ಅಲ್ಲಿ ಈ ವಿಕ್ಟೋರಿಯಾ ಆಸ್ಪತ್ರೆ ಹತ್ರ ಅಲ್ಲಿ ನೀನು ತುಂಬ ಚೆನ್ನಾಗಿ ತಿರುಗಾಡ್ತಾ ಇದ್ದೆ, ವಿಕ್ಟೋರಿಯಾ ಆಸ್ಪತ್ರೆ ಮುಂದಾಗ ಒಂದು ಬಾಡಿ ಬೆಳ್ಳಗೆ ಹೋಯ್ತು ಅಂತ ನಿಮ್ಮ ಮೈಂಡ್ಗೆ ಹಾಕ್ಕೊಳ್ಳಿ. ನೆನ್ನೆ ಇದ್ದ ಧೈರ್ಯ ಇವತ್ತಿಲ್ಲ ನಿಮ್ಮ ಹತ್ರ. ಆ ಜಾಗಕ್ಕೆ ಹೋಗಿ ಶೇಕ್ ಆಗುತ್ತೆ ಬಾಡಿ. ಈಗಲೂ ಒಂದು ಸಣ್ಣ ಕೆಲಸ ಮಾಡಿ. ಪೊಲೀಸ್ ಸ್ಟೇಷನ್ ಅಂದರೆ ನಮ್ಮ ಮೈಂಡಿಗೆ ಹೋಗ್ಬಿಟ್ಟಿದೆಯಲ್ವಾ, ಪೊಲೀಸ್ನವ್ರು ಇಲ್ಲಿ ಬರಲಿ, ಚೆನ್ನಾಗಿ ಮಾತಾಡ್ತೀವಿ, ಖುಷಿಯಾಗಿ ಮಾತಾಡ್ತೀವಿ, ಎಲ್ಲ ಇದೆ. ಅದೇ ಪೊಲೀಸ್ ಸ್ಟೇಷನ್ ಒಳಗಡೆ ಕೂತ್ಕೊಂಡು ನಿರರ್ಗಳವಾಗಿ ಮಾತಾಡಿ, ಕಾಮಾಗಿ ಮಾತಾಡಿ, ಕೂಲಾಗಿ ಮಾತಾಡಿ ಅಂದ್ರೆ ಆಗಲ್ಲ. ಆಗಲ್ಲ. ಅಲ್ಲಿ ಮಾತಾಡೋಕ್ಕಾಗತ್ತಾ? ಏನೋ ಒಂದಿದೆ, ನನ್ನೊಳಗಡೆ ಒಂದಿದೆ, ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ನಮ್ಮಲ್ಲಿರೋ ಭಯನೇ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಅವರೇ ನಿಮ್ಮ ನಡುವೆ ಇರುವ ಆಂತರಿಕ ಭಯೋತ್ಪಾದಕರು. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಧೀರಜ್. ಒಬ್ಬ ದೊಡ್ಡ ಕಲಾವಿದ, ಇಡೀ ಯುವ ಮನಸ್ಸುಗಳನ್ನು ಗೆದ್ದ ಅಲ್ವಾ, ಹೆಸರು ಹೇಳೋದು ಬೇಡ, ದೊಡ್ಡ ಕಲಾವಿದ. ಆದ್ರೆ ಯಾರೋ ಒಬ್ಬ ಏನು ಅಂದ ಅಂತ ಹೇಳಿ ಕೋಪನ ಕೈಗೆತ್ಕೊಂಡಿದ್ದ ಪರಿಸ್ಥಿತಿ ಏನಾಯ್ತು? ನೀವು ಒಂದರಲ್ಲಿ ಗೆದ್ರಿ, ಈ ಸಣ್ಣದ್ರಲ್ಲಿ ಏನಾದ್ರಿ ನೀವು?